ಮೇಲೆ ನಮ್ಮ ಲೈಫಿನ ಸಾರ್ಥಕತೆ ಇರುತ್ತೆ. ರಾಜಕಾರಣಕ್ಕೆ ಬರ್ತಾರಾ ಅಂತ ರಿಷಬ್ ಶೆಟ್ಟಿ ಅವರು? ನಿಮ್ಮಷ್ಟೇ ಟ್ರಿಕ್ಕಿಯಾಗಿ ಆನ್ಸರ್ ಮಾಡಿದೆ, ಬಟ್ ಇಟ್ ಡಿಂಟ್ ವರ್ಕ್. ಏನಂತ ಕರಿತೀರಾ ಮೇಡಮ್ ರಿಷಬ್ ಅವ್ರ ಮನೆಯಲ್ಲಿ? ರೀ ಅಂತೀರಾ? ರಿಷಬ್ ಏನ್ ಹೇಳ್ತೀರಿ? ಅವ್ರಿಗೆ ಸಲಹೆ ಕೊಡ್ತೀರಾ ರಾಜಕಾರಣಕ್ಕೆ ಹೋಗಿ ಅಂತ, ಅಥವಾ ಹೆಂಗೆ? ಇಲ್ಲ, ಅವ್ರಿಗೆ ಇಲ್ಲೇ ತುಂಬಾ ಡ್ರೀಮ್ಸ್ ಇದೆ. ಇನ್ನೊಂದಿಷ್ಟು ಸಿನಿಮಾಗಳನ್ನ ಡೈರೆಕ್ಟ್ ಮಾಡಬೇಕು, ಅವ್ರದ್ದು ಒಂದಿಷ್ಟು ಡ್ರೀಮ್ ಕ್ಯಾರೆಕ್ಟರ್ಸ್ ಗಳನ್ನ ಪ್ಲೇ ಮಾಡಬೇಕು ಅಂತ. ಜನ ಇಷ್ಟ ಆಶೀರ್ವಾದ ಪ್ರೀತಿ ಈ ಫೀಲ್ಡ್ ಅಲ್ಲಿ ಇರ್ತೀವಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಜನಕ್ಕೆ ನಮ್ ಕೈಯಲ್ಲಿ ಏನಾಗತ್ತೆ ಅಷ್ಟು ಸೇವೆನ ಇದರಿಂದಾನೇ ಕೊಡೋಣ ಅಂತ. ಸದ್ಯಕ್ಕೆ ರಾಜಕಾರಣ ಬೇಡ ಅಂತ ಬೇಕು ಬೇಡಗಳು ಗೊತ್ತಿಲ್ಲ. ಐ ಬಿಲೀವ್ ಇನ್ ಹಿಸ್ ಡಿಸಿಷನ್. ಎಲ್ಲದು ಜಾಸ್ತಿ ಅವನು ಹೇಗ್ ದಾರಿ ತೋರಿಸ್ತಾ ಹೋಗ್ತಾನೆ ಹಾಗೆ ಹೋಗ್ಬೇಕು ಅನ್ನೋದಷ್ಟೇ. ನಮಗ್ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಅವರು ಮೇಡಮ್ ಮಾತು ಕೇಳ್ತಾರೆ ಅಂತ ಹೇಳಿ. ಸೊ ಇದು ಸುಳ್ಳು. ನನಗೆ ಕೇಳಲ್ಲ ಅಂತನಾ? ಇಲ್ಲ, ಕೇಳ್ತಾರೆ ಕೇಳಲ್ಲ ಅನ್ನೋದ್ಗಿಂತ ಜಾಸ್ತಿ ನಾವಿಬ್ರು ಎಲ್ಲದನ್ನೂ ತುಂಬಾ ಡಿಸ್ಕಸ್ ಮಾಡ್ತೀವಿ. ಮಾರ್ನಿಂಗ್ ಟು ನೈಟ್ ಇನ್ ಎವ್ರಿಥಿಂಗ್ ಐ ಆಮ್ ವಿತ್ ಹಿಮ್. ಇಟ್ ಇಸ್ ಲೈಕ್ ಟ್ರೂ ಪಾರ್ಟ್ನರ್ಶಿಪ್ ವೆನ್ ಇಟ್ ಕಮ್ಸ್ ಟು ಅಸ್. ಸೊ ವಾಟ್ ಐ ಮೀನ್ ಟು ಸೇ ಇಸ್, ಈಗ ಪೊಲಿಟಿಕ್ಸ್ ಬರಬೇಕು ಅಂತಂದ್ರೆ ಯಾಕೆ ಬರಬೇಕು? ನಿಮ್ ಪ್ರಕಾರ ಸದ್ಯಕ್ಕೆ ಬೇಡ ಅಂತಂದ್ರೆ ಯಾಕೆ ಬೇಡ ಅಂತ ಹೇಳಿ? ಏನು ಕಾಂಟ್ರವರ್ಸಿ, ನನ್ ಟೆನ್ಷನ್ ಆಗುತ್ತೆ ಕಾಂಟ್ರವರ್ಸಿ ಆಗತ್ತೆ ಅಂತ. ಪಾಸ್ ಅಂತ ಹೇಳ್ಬಿಡಿ, ನೆಕ್ಸ್ಟ್ ಕ್ವಶನ್ ಹೋಗ್ಬಿಡ್ತೀನಿ ಪ್ಲೀಸ್. ಪಾಸ್. ಆಯ್ತು, ಈಗ ನನಗೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈ ಸಿನಿಮಾ ರಂಗದ ಬಗ್ಗೆ ಆಸಕ್ತಿ ಮೂಡಿರುವಂತ ವಿಚಾರ ಇದೆ. ವಸ್ತ್ರ ವಿನ್ಯಾಸಕ್ಕೆ ಅಂತ ಕಾಸ್ಟ್ಯೂಮ್ ಡಿಸೈನಿಂಗ್ ಅಂತ ಕರೆಸ್ಕೊಳ್ಳೋದಿದೆಯಲ್ಲ, ಅದು ನಿಮ್ಗೆ ಎಷ್ಟು ಸೀರಿಯಸ್ ಅನ್ಸುತ್ತೆ? ಐ ಮೀನ್ ಕಾಸ್ಟ್ಯೂಮ್ ಎಷ್ಟು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಸಿನಿಮಾಗೆ ಅಂತ? ಅಂದ್ರೆ ಇತ್ತೀಚೆಗೆ ನೋಡಿದ್ರೆ ನೀವು ಏನಾಗಿದೆ ಇಂಡಸ್ಟ್ರಿಯಲ್ಲಿ, ಒಂದು ಸಿನಿಮಾ ಆದ ತಕ್ಷಣ ಅದರಲ್ಲಿ ಫ್ರಂಟ್ ಲೈನ್ ಅಲ್ಲಿ ಇರೋರು, ಇವಾಗ ಹೀರೋ ಆಗಿರ್ಬೋದು, ಸ್ಲೋಲಿ ಡೈರೆಕ್ಟರ್ ಗಳಿಗೆ ರೆಕಗ್ನೈಸೇಷನ್ ಸಿಕ್ತು. ಅದಾದ ತಕ್ಷಣ ಇವಾಗ ಡಿಒಪಿಸ್ ಗಳಿಗೆ ಸಿಗ್ತಾ ಇದೆ. ಆತರ ಬಿಹೈಂಡ್ ದ ಸೀನ್ ಅಂದ್ರೆ ಯಾರು ಕೆಲಸ ಮಾಡ್ತಾರೆ ಅವ್ರದ್ದು ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಅದು ನಾಟ್ ಓನ್ಲಿ ಕಾಸ್ಟ್ಯೂಮ್ಸ್, ನಿಮ್ಗೆ ಕಾಸ್ಟ್ಯೂಮ್ ಆಗಿರ್ಬೋದು, ಆರ್ಟ್ ಡೈರೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಫೀಲ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆ ಸಿನಿಮಾ ಹಾಗೆ ಬರೋದಕ್ಕೆ. ಸೊ ಕಾಸ್ಟ್ಯೂಮ್ ಅಂತ ತಗೊಂಡ್ರೆ ನಿಮ್ಗೆ ಯಾವುದೇ ಕ್ಯಾರೆಕ್ಟರ್ ಆಗಿರ್ಲಿ, ಇವಾಗ ಎಕ್ಸಾಂಪಲ್ ನಮ್ ಸಿನಿಮಾ ಅಲ್ಲಿ ಕಿಂಗ್ ಎಲ್ಲ ಇದ್ದಾರೆ. ಸೊ ಅವ್ರಿಗೆ ನಾವು ಡಿಸೈನ್ ಮಾಡೋ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಆ ಒಂದು ಕಿರೀಟ ಆಗಿರ್ಬೋದು, ಆರ್ಮರ್ ಆಗಿರ್ಬೋದು, ಅದು ಹಾಕೊಂಡ ತಕ್ಷಣ ಅವ್ರ ಕ್ಯಾರೆಕ್ಟರ್ಗೆ ಅವ್ರಿಗೆ ಪ್ರವೇಶ ಮಾಡೋದಕ್ಕೆ ಈಸಿ ಆಗತ್ತೆ. ಅವ್ರನ್ನ ಅಂದ್ರೆ ಲೈಕ್ ಆ ಕಾಸ್ಟ್ಯೂಮ್ಸ್ ಹೇಗೆ, ನಾನು ಯಾವಾಗ್ಲೂ ನನ್ನ ಟೀಮ್ಗಾಗ್ಲಿ ಏನ್ ಬಿಲೀವ್ ಮಾಡ್ತೀನಿ ಅಂದ್ರೆ, ಒಂದು ಅವ್ರು ತುಂಬಾ ಕಂಫರ್ಟೇಬಲ್ ಫೀಲ್ ಮಾಡಬೇಕು, ಇನ್ನೊಂದು ಅವ್ರಿಗೆ ಆ ಕಾಸ್ಟ್ಯೂಮ್ ಹಾಕೊಂಡ ತಕ್ಷಣ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಆ ಕ್ಯಾರೆಕ್ಟರ್ ಅಲ್ಲಿ ಇಳಿಯುವಷ್ಟು ಆ ಕಾಸ್ಟ್ಯೂಮ್ಗೊಂದು ಸ್ಟ್ರೆಂತ್ ಇರಬೇಕು ಅಂತ. ದಟ್ ಈಸ್ ವಾಟ್ ಈಸ್ ಅವರ್ ಜಾಬ್ ಅಂತ ನಾನು ಬಿಲೀವ್ ಮಾಡ್ತೀನಿ. ಅದ್ರ ಜೊತೆಗೆ ನಾವು ಮಾಡೋ ಕೆಲಸ ನಮ್ಮ ಡೈರೆಕ್ಟರ್ ಕನ್ವಿನ್ಸ್ ಆಗಿರ್ಬೇಕು, ಪ್ರೊಡ್ಯೂಸರ್ಸ್ ಪಾಕೆಟ್ ಹೆಲ್ದಿ ಆಗಿರ್ಬೇಕು, ಹೆಲ್ಪ್ ಆಗ್ಬೇಕು. ಸೊ ನನ್ಗೇನ್ ಅನ್ಸುತ್ತೆ ಅಂದ್ರೆ ಇನ್ನೂ ಜಾಸ್ತಿ ರೆಕಗ್ನೈಸೇಷನ್ ಬರಬೇಕು. ನಾನು ಅಂತ ಹೇಳ್ತಿಲ್ಲ, ಬಿಕಾಸ್ ನಾನು ರಿಷಬ್ ಶೆಟ್ಟಿ ಅವ್ರ ವೈಫ್ ಆಗಿರ್ಬೋದು, ನಾನು ನಮ್ದೊಂದು ಪ್ರೊಡಕ್ಷನ್ ಹೌಸ್ ಇದೆ, ನಾನು ಪ್ರೊಡ್ಯೂಸರ್. ಸೊ ಅದ್ ಒಂದ್ರಿಂದ ಈಗ ನಾನು ಕಾಸ್ಟ್ಯೂಮು ಮಾಡ್ತಿದ್ದೀನಿ ಅನ್ನೋದು ಸೇರ್ಕೊಂಡು ಆಗತ್ತಾ? ಐ ಡೋಂಟ್ ನೋ, ಲೈಕ್ ಐ ಸ್ಟಿಲ್ ನಾಟ್ ಏಬಲ್ ಟು ಫಿಗರ್ ಔಟ್. ಬಟ್ ಇನ್ನೂ ಒಂದಿಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ರೆಕಗ್ನೈಸೇಷನ್ ಸಿಗಲ್ಲ. ಅವ್ರೆಲ್ರಿಗೂ ಸಿಗ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಾಟ್ ಓನ್ಲಿ ಫಾರ್ ಮೀ, ಕಾಸ್ಟ್ಯೂಮ್ ಡಿಸೈನರ್ಸ್ ಅವ್ರ ತುಂಬಾ ಇಂಪಾರ್ಟೆಂಟ್ ರೋಲ್ ಇದೆ. ತುಂಬಾ ಜನಕ್ಕೆ ಅದ್ರ ಬಗ್ಗೆ ಇನ್ನೂ ತಿಳುವಳಿಕೆ ಬರಲಿಲ್ಲ. ಇವಾಗ ಎಷ್ಟೋ ಬೆಟರ್ ಅಂತ ಅನ್ಸುತ್ತೆ, ಅವ್ರಗಳಿಗೆ ರೆಕಗ್ನೈಸೇಷನ್ ಸಿಗುತ್ತೆ. ಒಂದ್ ಸಿನಿಮಾ ಬಂದಾಗ ಆ ರಿವ್ಯೂ ಬರಿಬೇಕಾದ್ರೆ ನಾನು ಪ್ರತಿ ಸಿನಿಮಾ ನೋಡ್ತಿರ್ತೀನಿ ಮೆನ್ಷನ್ ಮಾಡಿರ್ತಾರ ಅಂತ. ನಾಟ್ ಓನ್ಲಿ ಎವ್ರಿ ಫಿಲ್ಮ್, ದೇರ್ ಆರ್ ಫಿಲ್ಮ್ಸ್ ನೀವು ಸ್ಕ್ರಾಚ್ ಇಂದ ಕ್ರಿಯೇಟ್ ಮಾಡೋದಿರುತ್ತೆ, ಒಂದ್ ರೆಟ್ರೋ ಸ್ಟೈಲ್ ಇರುತ್ತೆ, ಅದ್ರ ಹಿಂದೆ ಎಷ್ಟೋ ರಿಸರ್ಚ್ ಆಗಿರುತ್ತೆ, ಎಷ್ಟೋ ಡೇ ಅಂಡ್ ನೈಟ್ ಕೆಲಸ ಆಗಿರುತ್ತೆ. ಸೊ ಐ ಬಿಲೀವ್, ಸೊ ನಾನು ಓದ್ತಾ ಇರ್ತೀನಿ, ಕೆಲವು ಕಡೆ ಅದನ್ನ ರೆಕಗ್ನೈಸ್ ಮಾಡಿ ಬರೀತಾರೆ, ಕಾಸ್ಟ್ಯೂಮ್ ಡಿಸೈನರ್ ವರ್ಕ್ ಬಗ್ಗೆ ಬರೀತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ನಾಟ್ ಓನ್ಲಿ ಮೀ, ಬೇರೆ ಸಿನಿಮಾಗಳಲ್ಲಿ ಮಾತಾಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಅದು ಆಗ್ಬೇಕು ಅಂತ ಬಯಸ್ತೀನಿ ನಾನು. ಟೀಕೆ ಟಿಪ್ಪಣಿಗಳು ಬಂದ್ರೆ ಅವನ್ನ ಹೇಗೆ ಸ್ವೀಕರಿಸ್ತೀರಿ ನೀವು, ಹೇಗೆ ನಿಭಾಯಿಸ್ತೀರಿ ಅಂತ? ಅದು ಖಂಡಿತ ಬರುತ್ತೆ. ಇವತ್ತಿನ ಕಾಲಕ್ಕೆ ನೀವು ಒಂದು ಚಿಕ್ಕದು ಯಾಕೆ ತುಂಬಾ ರಿಸರ್ಚ್ ಮಾಡಿದ್ವಿ ಅಂದ್ರೆ, ಒಂದ್ ಚಿಕ್ಕದೇನೋ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ರೌಂಡ್ ಹಾಕ್ಬಿಟ್ಟು ಒಂದು ವಿಡಿಯೋ ಬಂದಿರುತ್ತೆ. ಸೊ ಟೀಮ್ ಮೀಟಿಂಗ್ ಅಲ್ಲಿ ಹೇಳ್ತಿರ್ತೀನಿ, ಹೇಗಾದ್ರೂ ಮಾಡೋಣ ಇದನ್ನ, ಬಟ್ ಆ ರೌಂಡ್ ಒಂದ್ ಬರಬಾರ್ದು, ಮಾರ್ಕ್ ಮಾಡಿ ಒಂದ್ ಹಾಕ್ಬಾರ್ದು, ಆತರ ಕೆಲಸಗಳನ್ನ ಮಾಡೋಣ ಅಂತ. ಸೊ ಇವತ್ತು ತುಂಬಾ ಸೆನ್ಸಿಟಿವ್ ಆಗಿದೆ. ಈಗ ಮುಂಚೆ ಎಲ್ಲ ಅಂದ್ರೆ ರೀಲ್ ಬರ್ತಾ ಇತ್ತು, ಏನು ಗೊತ್ತಾಗ್ತಿರ್ಲಿಲ್ಲ. ನೀವು ಇಲ್ಲಿ ಹಾಕಿರೋ ಕಾಸ್ಟ್ಯೂಮ್ ಇನ್ನೊಂದ್ ಕಡೆ ಹಾಕಿದ್ರೆ ಎಷ್ಟೊಂದು ಮಿಸ್ಟೇಕ್ ಗಳಾಗಿದ್ರು ಗೊತ್ತಾಗ್ತಿರ್ಲಿಲ್ಲ. ಇವತ್ತು ನಿಮ್ಮ ಚಿಕ್ಕ ಪುಟ್ಟ ಮಿಸ್ಟೇಕ್ ಗಳನ್ನ ಕೂಡ ನಾವು ಲಿಟ್ರಲಿ ಸೋಲ್ಜರ್ ಹಾಕೊಂಡಿರೋ ಸ್ಲಿಪ್ಪರ್ ಅಲ್ಲಿ ಒಂದ್ ಥ್ರೆಡ್ ಎದ್ದಿದ್ರು ಅದನ್ನ ಅಲ್ಲೇ ಕರೆಕ್ಷನ್ ಮಾಡ್ತಿದ್ವಿ. ಅಷ್ಟು ಅಂದ್ರೆ ಅದನ್ನ ಕೆಲಸ ಸೀರಿಯಸ್ ಆಗಿ ತಗೊಂಡ್ ಮಾಡಿದೀವಿ. ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಮಕ್ಕಳು ಯಕ್ಷಗಾನದಲ್ಲಿ ಭಾಗಿಯಾಗಿದ್ದು ಬಹಳ ಎಂಜಾಯ್ ಮಾಡ್ತಾ ಇದ್ರಿ. ಅದ್ರ ಬಗ್ಗೆ ಹೇಳೋದಾದ್ರೆ, ಮಕ್ಕಳ ಜೊತೆಗೆ ಹೆಂಗೆ ಲೈಫ್ ಹೋಗ್ತಾ ಇದೆ, ಜೊತೆಗೆ ಸಮಯ ಹೇಗೆ ಕೊಡ್ತೀರಿ, ಇದ್ರ ಜೊತೆಗೆ ಸಾಕಷ್ಟು ಜವಾಬ್ದಾರಿಗಳು ಕೂಡ ಇದೆ ನಿಮ್ಗೆ, ಹೇಗೆ ನೋಡ್ತೀರಿ ಎಲ್ಲ ಅಂತ?
ಅಂದ್ರೆ ರಿಷಬ್ ಅವರು ತುಂಬಾ ಬ್ಯುಸಿ ಇರೋದ್ರಿಂದ ಅವರು ಎಲ್ಲಾ ಕೆಲಸಗಳನ್ನು ಮಾಡ್ಕೊಂಡು ಅವ್ರಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿಲ್ಲ, ಇವನ್ ಡ್ಯೂರಿಂಗ್ ಕಾಂತಾರ ಆಲ್ಸೋ. ಸೊ ಅದರಿಂದ ನಾನು ಸೆಟಲ್